ನಾವು ಮಾತಾಡ್ತಾ ಇದ್ವಿ ಹೇಗೆ ಆ ಪ್ರಾಸೆಸ್ ಯಾವ ಫೇಸ್ಗಳಿರುತ್ತೆ, ಜೊತೆಗೆ ಈ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಆಗಲೇ ರಂಗನಾಥ್ ಅವರು ಹೇಳ್ತಾ ಇದ್ರು ಈ ಹಲ್ವಾ ವಿಚಾರವಾಗಿರ್ಬೋದು, ದಾಲ್ ಚಾವಲ್ ವಿಚಾರ. ಸೊ ಇದನ್ನು ಮೋಹನ್ ಕೃಷ್ಣ ಅವರು ಕೇಳಬೇಕು. ಮೋಹನ್ ಕೃಷ್ಣ ಅವರೇ, ಈ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ವಿಚಾರ, ನಾನು ಮೋಹನ್ ಕೃಷ್ಣ ಅವರ ಮಾತಾಡೋದಕ್ಕೆ ಮುಂಚೆ ಗಿರೀಶ್ ಲಿಂಗಣ್ಣ ಅವ್ರನ್ನ ಕೇಳ್ತೀನಿ. ಈ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷತೆ ಅಂತ ಅಂದರೆ ಈ ಮೂಂಕ ಹಲ್ವಾ, ಹಾಗೆ ಚಾವಲ್ ಇರ್ಬೋದು, ಮಾವಿನ ಹಣ್ಣಿನ ರಸ, ಸೊ ಇದನ್ನೆಲ್ಲ ಇದರ ಸ್ಪೆಷಾಲಿಟಿ, ಜೊತೆಗೆ ಭಾರತೀಯ ತಿನಿಸುಗಳು ಅನ್ನೋದು ಕೂಡ ನಮಗೊಂಥರ ಖುಷಿ ಅದನ್ನು ಕೇಳಿದಾಗ. ಈಗ ಏನಾಗ್ತಾ ಇದೆ ಅಂದರೆ ಆಲ್ಮೋಸ್ಟ್ ಎಲ್ಲ ಥರ ಆಹಾರಗಳು ಇದು ಅವೈಲಬಲ್ ಆನ್ ISS. ಸೊ ಈಗ ಕೆಲವು ಈ ಅಫ್ಕೋರ್ಸ್ ಬರೇ ಇದು ಸ್ಪೇಸ್ ಡ್ರ್ಯಾಗನ್ ಈಸ್ ನಾಟ್ ಓನ್ಲಿ ಫಾರ್ ಮಾನವರನ್ನ ಕರ್ಕೊಂಡು ಹೋಗೋಕ್ಕೆ, ಈವನ್ ಫುಡ್ ಕಾರ್ಗೋ ಬರ್ತಾನೆ ಇರುತ್ತೆ, ಹೋಗ್ತಾ ಇರುತ್ತದು, ದಟ್ ಆ ಒಂದು ಲೈನ್ ನಡೀತಾನೆ ಇರುತ್ತೆ. ಈಗ ಏನಂದ್ರೆ ಆಹಾರ ಹೆಂಗಿರ್ಬೇಕು ಅಂದ್ರೆ ಅದು ಎಲ್ಲೂ ಚೆಲ್ಲಬಾರ್ದು. ಈ ವೆಯ್ಟ್ಲೆಸ್ನೆಸ್ಗೆ ಈ ಪುಡಿಗಳೆಲ್ಲ ಉದುರ್ಸಿರ್ತೀರ, ಅದೇನಾರ ಆರ್ಬಿಟ್ರೆ ಅಂತ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ ಅಂದ್ರೆ ಆ ಸೆನ್ಸಾರ್ಸ್ ಮೇಲೆ ಏನಾರು ಕೂತ್ಕೊಂಡ್ಬಿಟ್ರೆ ಇಟ್ ವಿಲ್ ಬಿಕಮ್ ಎ ಬಿಗ್ ಡ್ಯಾಮೇಜ್. ಸೊ ಆ ಆಹಾರ ಆ ಥರ ತೊಂದರೆ ಕೊಡಬಾರ್ದು ಆಹಾರ. ಆಮೇಲೆ ದ ಕವರ್ ಆ ಬಿಸಿ ಮಾಡಿ ಅದು ಈಸಿಯಾಗಿ ನೀವು ಅದನ್ನು ಡಿಸ್ಪೋಸ್ ಮಾಡಬೇಕು. ಸೊ ಈ ಥರ ಕಂಡೀಷನ್ಸ್ಗಳಿರ್ತವೆ. ಈ ಮಾನದಂಡಗಳು ನೀವು ಫಾಲೋ ಮಾಡಿದ್ರೆ ಯಾವ ಆಹಾರ ಬೇಕಾದ್ರೂ ತಗೊಂಡೋಗ್ಬೋದು. ಓನ್ಲಿ ಥಿಂಗ್ ಇಟ್ ಶುಡ್ ನಾಟ್ ಅಫೆಕ್ಟ್ ದಿ ಎನ್ವಿರಾನ್ಮೆಂಟ್. ಆ ಸ್ಮೆಲ್ಲು, ಇದು ಅದೆಲ್ಲ ಹೋಗಕ್ಕೆ ಜಾಗ ಇರಲ್ಲ ಅಲ್ಲಿ. ಸೊ ಇಟ್ ಎಳ್ಕೊಳ್ಳುತ್ತೆ, ಎಲ್ಲ ಮಾಡುತ್ತೆ. ಬಟ್ ಯು ಶುಡ್ ಸಿ ದಟ್ ISS ಶುಡ್ ನಾಟ್ ಗೆಟ್ ಡ್ಯಾಮೇಜ್ಡ್ ಬೈ ದಟ್ ಆಹಾರ. ಒಂದು ಸಂಗತಿ ಏನು ಅಂದ್ರೆ ಸರ್, ಈಗ ನಾವ್ ಯಾವ್ಯಾವ್ದು ಈ ಪುಡಿ ಗಿಡಿಗಳು ತಗೊಂಡೋಗಿ ಚಟ್ನಿ ಪುಡಿ ಹಾಕೊಂಡು ಎಲ್ಲ ಹಾರಿ ಸೆನ್ಸಾರ್ಸ್ ಮೇಲೆ ಕೂತ್ಕೊಂಡ್ರೆ ಮುಗೀತು ಕತೆ. ಏನಂದ್ರೆ ಈಗ ತಿನ್ನೋ ಆಹಾರದಿಂದ ಹಿಡಿದು ನಾವೇನ್ ತಗೋತೀವಿ ಅಂತ ನಾವು ವಿಸರ್ಜಿಸ್ತೀವಲ್ಲ, ಅದು ಕೂಡ ವೆರಿ ಇಂಪಾರ್ಟೆಂಟ್. ನೀವು ಸೀನೋದ್ರಿಂದ ಹಿಡಿದು ಮಲಮೂತ್ರ ತನಕ ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ಚೂರು ಅಡವಟ್ಟ ಅದು ನೀರಾಗಿ ಕನ್ವರ್ಟ್ ಮಾಡ್ಬಿಡ್ತಾರೆ. ಹೌದು, Today's urine is tomorrow's coffee ಅಂತ ಅದು. The urine will be filtered so much. ಯೂರಿನ್ ಆಗಲಿ, ನಿಮ್ಮ ಮೈಯಲ್ಲಿ ಬರೋ ಬೇವ್ರಾಗಲಿ ಎಲ್ಲಾನು ಹೀರಿಟ್ಕೊಂಡು ಅದನ್ನು ಕಂಡೆನ್ಸ್ ಮಾಡಿ ELCC ಅಂತ ಇರ್ತದೆ, ಎನ್ವಿರಾನ್ಮೆಂಟಲ್ ಕಂಟ್ರೋಲ್ ಇದು ಅಂತ, ಅದ್ರ ಥ್ರೂ ಪಾಸ್ ಮಾಡಿ ದೇ ಫಿಲ್ಟರ್ ಸೋ ಮಚ್. ನಿಮಗೆ ಇಲ್ಲಿ ಕುಡಿಯೋ ನೀರಿಗಿಂತ ಇನ್ನೂ ಪ್ಯೂರಿಟಿ ಜಾಸ್ತಿ ಇರುತ್ತೆ, ಅಲ್ಲಿ ಹೈ ಲೆವೆಲ್ ಪ್ಯೂರಿಟಿ ಇರುತ್ತೆ. ಎಲ್ಲ ಬೆವರಿನಿಂದ ಮೂತ್ರದಿಂದ ಎಲ್ಲ ಅದರ ಬಿಕಾಸ್ ನೋಡಿ, 3 ವಾರ ಊಟ ಇಲ್ಲದೆ ನೀವು ನಿಲ್ತ್ಕೋತೀರಾ, 3 ದಿವಸ ನೀರು ಇಲ್ಲದೆ ಬದುಕ್ತೀರಾ, 3 ನಿಮಿಷ ಗಾಳಿ ಇಲ್ಲದೆ ಬದುಕಕ್ಕಾಗಲ್ಲ. ಅಲ್ಲಿ ಮೇನ್ ಪ್ರಾಬ್ಲಮ್ ಇರೋದೇ ನೀರು, ಆಕ್ಸಿಜನ್ನು. ಈ ಎರಡು ನೀವು ಇಲ್ಲಿಂದ ಯಾವಾಗಲೂ ಕಳ್ಸೋಕ್ಕಾಗಲ್ಲ ಮೇಲ್ಗಡೆ. ಸೊ ಅಲ್ಲೇ ಉತ್ಪತ್ತಿ ಮಾಡ್ಕೊಳ್ಳೋ ಒಂದು ಸಿಸ್ಟಮ್ನ ಕ್ರಿಯೇಟ್ ಮಾಡಿದ್ದಾರೆ. ಆಕ್ಸಿಜನ್ನು ಹಂಗೆ ನೀರನ್ನ ಸ್ಪ್ಲಿಟ್ ಮಾಡ್ತಾರೆ, ಆಕ್ಸಿಜನ್ನ ಕ್ರಿಯೇಟ್ ಮಾಡ್ತಾರೆ ಅಲ್ಲೇ. ಸೊ ಇಲ್ಲಿಂದ ಹೋಗೋದು ಆಕ್ಸಿಜನ್, ನೀರು ಭಾಳ ಕಮ್ಮಿ, ದೇ ಡು ನಾಟ್ ನೀಡ್. ಈಗ ಫುಡ್ ಒಂದು ಹೋಗ್ತಾ ಇದೆ, ಅದನ್ನು ದೇ ವಾಂಟ್ ಟು ಕಟ್ ಇಟ್, ದೇ ವಾಂಟ್ ಟು ಸಿ ಅಲ್ಲೇ ಗ್ರೋ ಮಾಡಿ ಏನಾರು ಮಾಡ್ಬೋದಾ. ಆ ಒಂದು ಸಿಚುಯೇಷನ್ಗೆ ಬಂದರೆ ನಾಳೆ ಚಂದ್ರನ ಮೇಲೆ ನಾವು ಕಾಲನಿ ಮಾಡ್ತೀವಿ. ದಟ್ ಈಸ್ ದಿ ಎಕ್ಸ್ಪೆರಿಮೆಂಟ್ಸ್ ನಡೆಯೋದಲ್ಲಿ. ಆಮೇಲೆ ಕೆಲವು ಮೆಡಿಸನ್ ಎಕ್ಸ್ಪೆರಿಮೆಂಟ್ಸ್ ನಡೆಯುತ್ತೆ. ಈ ಮೆಡಿಸನ್ ಎಕ್ಸ್ಪೆರಿಮೆಂಟ್ಸು ಇಲ್ಲಿ ನೀವು ಒಂದು ಕೆಮಿಕಲ್ ರಿಯಾಕ್ಷನ್ ಆದರೆ ಇಲ್ಲಿ ಗ್ರಾವಿಟಿ ಇರುತ್ತೆ. ಸೊ ಆ ಸ್ಟ್ರಕ್ಚರಲ್ಲಿ ಚೇಂಜಸ್ ಇರುತ್ತೆ. ಇಲ್ಲಿ ನಡೆಯೋ ಎಕ್ಸ್ಪೆರಿಮೆಂಟ್, ಅಲ್ಲಿ ನಡೆಯೋ ಎಕ್ಸ್ಪೆರಿಮೆಂಟ್ಗೆ ವೆಯ್ಟ್ ಇರಲ್ಲ, ಏನು ಎಳ್ಕೊಳ್ಳೋದೇನು ಇರಲ್ಲ. ಸೊ ಅಲ್ಲಿಂದ ಬರುವ ಸ್ಟ್ರಕ್ಚರ್ ಭಾಳ ರಿಫೈನ್ಡ್ ಆಗಿರುತ್ತೆ. ಈ ಪ್ರೋಟೀನ್ ಕ್ರಿಸ್ಟಲ್ಸ್ ಅಂತೆಲ್ಲ ಮಾಡಿದ್ದಾರೆ. ದೇ ವಿಲ್ ಬಿ ಯೂಸಿಂಗ್ ಫಾರ್ ದ ಡ್ರಗ್ಸ್, ಬಿಕಾಸ್ ಪ್ರೋಟೀನ್ ಇಸ್ ದ ಇಂಪಾರ್ಟೆಂಟ್ ಫಾರ್ ಯುವರ್ ಇಮ್ಯುನಿಟಿ ಬಿಲ್ಡಿಂಗು, ಯುವರ್ ಮಸಲ್ ಬಿಲ್ಡಿಂಗ್, ಎಲ್ಲ ಪ್ರೋಟೀನ್ನೇ. ಸೊ ಆ ಒಂದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಪ್ರೋಟೀನ್ ಇಲ್ಲಿ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ ದಿಸ್ ಮೈಕ್ರೋಗ್ರಾವಿಟಿಲಿ ಡೆವಲಪ್ ಮಾಡಿದಂಥ ಸ್ಟ್ರಕ್ಚರ್ಸ್ಗಳನ್ನ. ಅದೇ ಥರ ಭಾಳಷ್ಟು ಮೆಡಿಸನ್ಗಳ ಮೇಲೆ ಇದು ನಡೀತಾ ಇದೆ, ರಿಸರ್ಚಸ್ ನಡೀತಾ ಇದೆ. ಸೊ ದಿಸ್ ಈಸ್ ವೇರ್ ISS ಈಸ್ ವೆರಿ ಇಂಪಾರ್ಟೆಂಟ್. ಆ ಒಂದು ವಾತಾವರಣ ಸಿಗುತ್ತಲ್ಲ, ವೆಯ್ಟ್ಲೆಸ್ನೆಸ್ ವಾತಾವರಣ, ದ ಅಮೌಂಟ್ ಆಫ್ ಎಕ್ಸ್ಪೆರಿಮೆಂಟ್ಸ್ ವಾಟ್ ಯು ಆರ್ ಡೂಯಿಂಗ್, ದಟ್ ಹೇಗೆ ನಮಗೆ ಇಲ್ಲಿಗೂ ಯೂಸ್ ಮಾಡ್ಕೋತೀವಿ. ಇವತ್ತು ಯಾವ ಯೂರಿನ್ ಫಿಲ್ಟರ್ ಮಾಡಿ, ವಾಟರ್ ಫಿಲ್ಟರ್ ಮಾಡ್ತಿರೋ, ಏರ್ ಪ್ಯೂರಿಫೈ ಮಾಡ್ತಿರೋ, ಅದು ಮೊದಲನೇ ಸ್ಟಾರ್ಟ್ ಆಗಿದೆ ISS ಅಲ್ಲಿ. ಅದನ್ನೇ ನಾವು ಇಲ್ಲಿ ತಗೊಂಬಂದು ಶುರು ಮಾಡಿದ್ದು ನಾವಿಲ್ಲಿ. ಓಹೋ, ನೋಡಿ ಸರ್, ದಿಸ್ ಇಸ್ ದ ಟೆಕ್ನಾಲಜಿ ವಿ ಬ್ರಾಟ್ ಡೌನ್. ಅಗತ್ಯವೇ ಅನ್ವೇಷಣೆಗೆ ಮೂಲ ಅಂತ. ಹೌದು, ಅಲ್ಲಿ ಇದು ಅಗತ್ಯ ಬೇಕೇ ಬೇಕಿತ್ತು. ಈಗ ಒಂದು ಪ್ರಶ್ನೆ ಅತ್ಯಂತ ಸಹಜವಾಗಿ ಉದ್ಭವ ಆಗುತ್ತೆ. 14 ದಿನಗಳ ಇದೆಲ್ಲದೂ ಕೂಡ ಮುಗಿದಾದ್ಮೇಲೆ ಅವ್ರನ್ನ ವಾಪಸ್ ಕರೆಸ್ಕೊಳ್ಳುವಂಥ ಬಗ್ಗೆ ಹೇಗೆ ಅಂತ.
ಸಿ ಅಲ್ಲಿ ಸ್ಪೇಸ್ ಕ್ರಾಫ್ಟ್ ಡಾಕ್ ಆಗಿ ಒಂದೇ ನಿಮಿಷ ಗುರುಪ್ರಸಾದ್ ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಇಂದು ಸುಗಮವಾಗಿ ಪ್ರಾರಂಭವಾದಂತಹ ಆಕ್ಸಿಯಂ 4ರ ಅಭಿಯಾನ ಇದು ಭಾರತೀಯ ಅಂತರಿಕ್ಷ ಕಾರ್ಯಕ್ರಮದಲ್ಲಿ ಒಂದು ಪ್ರಮುಖವಾದ ಘಟನೆ, ಮೈಲಿಗಲ್ಲು ಅಂತ ಹೇಳ್ಬೋದು. ಆಗ್ಲೇ ಹೇಳ್ತಾ ಇದ್ರಿ ಸರ್, ಅಲ್ಲಿ ಹೋದ್ಮೇಲೆ ವಾಪಸ್ ಕರ್ಸ್ಕೊಳ್ಳುವಂಥ ಬಗ್ಗೆ ರಂಗನಾಥ್ ಅವರು ಕೇಳ್ತಾ ಇದ್ರು. ಹೌದು. ಸಿ ಅಲ್ಲಿ ಡಿಡಾಕಿಂಗು ಕೆಲವು ಪ್ರೊಸೀಜರ್ಸ್ ಇದೆ. ಆ ಡಿಡಾಕ್ ಮಾಡ್ತಾರಲ್ಲ, ತಕ್ಷಣ ಡಿಡಾಕ್ ಮಾಡಲ್ಲ, ದೇ ಟೇಕ್ ಟೈಮ್. ಆ ಡಿಡಾಕ್ ಆದಮೇಲೆ ದೇ ಡೂ ಸರ್ಟನ್ ಮ್ಯಾನುವರಿಂಗ್, ಅವರ ಸ್ಟೇಬಲ್ ಆಗಬೇಕು. ಮತ್ತು ಆ ನಿಧಾನಕ್ಕೆ ಶುರು ಮಾಡುತ್ತೆ ಇಂಜಿನ್ಸ್. ಒಂದು ಲೆವೆಲಿಗೆ ತೊಗೊಂಬಂದ್ಮೇಲೆ ದೆನ್ ದ ಪ್ಯಾರಾಚೂಟ್ಸ್, ದೊಡ್ಡ ಪ್ಯಾರಾಚೂಟ್ ಓಪನ್ ಆಗುತ್ತೆ, ಸ್ಟೇಜ್ ವೈಸ್ ಪ್ಯಾರಾಚೂಟ್ ಓಪನ್ ಆಗುತ್ತೆ. ಆ ಸ್ಟೇಜ್ ವೈಸ್ ಪ್ಯಾರಾಚೂಟ್ ಆಗಿ ಆ ಸ್ಪೀಡ್ನ ಆಲ್ಮೋಸ್ಟ್ ದೇ ಕಮ್ ಟು 0 ಬಿಫೋರ್ ಫಾಲಿಂಗ್ ಡೌನ್. ಅಫ್ಕೋರ್ಸ್ ಐ ವಿಲ್ ಟೆಲ್ ಯು ಆಮೇಲೆ ಸ್ಟೇಜ್ ಬೈ ಸ್ಟೇಜ್ ಹೇಳ್ಕೊಂಡು ಹೋಗ್ತೀನಿ, 1 ಕಿಲೋಮೀಟ್ರ್ ಎಷ್ಟು ಸ್ಪೀಡು ಎಷ್ಟಿದು ಅಂತ. ಅದು ಬಂದು ಆ 0 ಸ್ಪೀಡಿಗೆ ತಂದು ಒಂದು ನೀರೊಳಗೆ ಬೀಳ್ತಾರೆ. ಅಲ್ಲಿ ಸುತ್ತಲೂ ನೇವಿ ಇವರೆಲ್ಲ ಇರ್ತಾರೆ. ಆ ಬಿದ್ದಿದ ತಕ್ಷಣ ದೇ ವಿಲ್ ಬ್ರಿಂಗ್ ದೆಮ್ ಅಂಡ್ ಅಫ್ಕೋರ್ಸ್ ಅವ್ರದ್ದಾದ್ರೂ ಇನ್ನೂ ತುಂಬಾ, ಯಾಕಂದ್ರೆ ಬಹಳ ದಿವಸಗಳಿದ್ರು. ಇವ್ರು 14 ದಿವಸಕ್ಕೆ ಅಷ್ಟೊಂದೇನು, ಅಫ್ಕೋರ್ಸ್ ಮಿನಿಮಮ್ ಒಂದು ವಾರದಲ್ಲಿ ಸೆಟ್ ಆಗಿರುತ್ತೆ ಅವ್ರಿಗೆ. ಬಂದಾಗ ಒಂಚೂರು ಚೇಂಜಸ್ ಇರುತ್ತೆ, ಬಟ್ ದೇ ವಿಲ್ ಟೇಕ್ ಕೇರ್ ಆಫ್. ಈಗ ನಾವು ಈ ಸುನಿತಾ ವಿಲಿಯಮ್ಸ್ ಅಲ್ಲಿದ್ದಂಥ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ವಿ, ಎಲ್ಲೋ ಒಂದು ಕಡೆಗೆ ದೇಹದಲ್ಲಿ ಬೆಳವಣಿಗೆ ಆಗಿಬಿಟ್ಟಿರುತ್ತೆ, ಅಂದ್ರೆ ನಮ್ಮ ದೇಹ ಸ್ವಲ್ಪ ಉದ್ದಾಗಿರುತ್ತೆ ಅನ್ನೋದೆಲ್ಲದೂ ಕೂಡ ಐತಲ್ಲ, ಆ ಥರದ್ದು ಇಲ್ಲೂ ಕೂಡ ಆಗಿರುತ್ತೆ ಈ 14 ದಿವಸದಲ್ಲಿ. ಇಲ್ಲ ಅಷ್ಟೊಂದೆಲ್ಲ ಇದಾಗಲ್ಲ. ಬಟ್ ಇನ್ನೊಂದು ಈ ಅರಾಬ್ ಅವರು ಒಂದು ಇನ್ಸಿಸ್ಟ್ ಮಾಡಿದವರು ಒಂದು ಡಯಾಬಿಟಿಸ್ ಎಕ್ಸ್ಪೆರಿಮೆಂಟ್ ಅಂತ ಮಾಡಿ ಅಂತ. ಅಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಅಲ್ಲಿ ಮೇಲ್ಗಡೆ ಹೋಗಿದ ತಕ್ಷಣ ದೇರ್ ವಿಲ್ ಬಿ ಲಾಟ್ ಆಫ್ ಈ ಮಸಲ್ ತಿನ್ನಾಗ್ತಾ ಬರುತ್ತಲ್ಲ, ಈ ಶುಗರ್ ಎಳ್ಕೊಳ್ಳೋದೇ ಮಸಲ್. ಈ ಮಸಲ್ಲೇ ಶುಗರ್ನ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ. ಅಲ್ಲಿ ಮಸಲ್ ಬೆಳವಣಿಗೆನೇ ಕಮ್ಮಿ ತಿನ್ನಾಗ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಶುಗರ್ ಎಲ್ಲ ಏನಾಗುತ್ತೆ ಬ್ಲಡ್ಡಿಗೆ ಹೋಗ್ತಾ ಇರುತ್ತೆ. ಆ್ಯಂಡ್ ಆಲ್ಸೋ ಡ್ಯೂ ಟು ದಿ ಲಿಕ್ವಿಡ್ ಎಲ್ಲ ಮೇಲ್ ಫಾರ್ಮೇಷನ್ ಆಗುತ್ತೆ, ರಕ್ತ ಕೆಳಗಿಂದ ಮೇಲೆ ಹೋಗಲ್ಲ, ಮೇಲಿಂದ ಕೆಳಗೆ ಬರೋಕ್ಕೆ ಶುರು ಆಗುತ್ತೆ. ಅದರಿಂದ ಏನಾಗುತ್ತೆ, ದೇ ಸ್ಟಾರ್ಟ್ ಡೆವಲಪಿಂಗ್ ಡಯಾಬಿಟಿಸ್. ಆ ಡಯಾಬಿಟಿಸ್ ಡೆವಲಪ್ ಮಾಡೋಕ್ಕೆ ಈಗ ಇನ್ಸುಲಿನ್ ಕೊಟ್ಕೊಂಡು ದೇ ವಾಂಟ್ ಟು ಚೆಕ್ ವೆದರ್ ವಿ ಕ್ಯಾನ್ ಕಂಟ್ರೋಲ್ ದ ಡಯಾಬಿಟಿಸ್. ಆ ಪ್ರೀ ಡಯಾಬಿಟಿಕ್ ಆಗದೆ ಇರಂಗೆ ಅಂತ. ಆ ಡಯಾಬಿಟಿಕ್ ಬಂದರೂ ನೆಲದ ಮೇಲೆ ಬಂದಾಗ ದೇ ಬಿಕಮ್ ನಾರ್ಮಲ್ ಆಫ್ಟರ್ ಫ್ಯೂ ಡೇಸ್, ಬಟ್ ದೇ ಡೆವಲಪ್ ಡಯಾಬಿಟಿಸ್ ಅಲ್ಲಿ. ಈ ಸಾಮಾನ್ಯವಾಗಿ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವು ಹೆಣ್ಮಕ್ಳುಗಳಿಗೆ ಡಯಾಬಿಟಿಸ್ ಬರುತ್ತೆ, ಟೆಂಪರರಿ ಡಯಾಬಿಟಿಸ್ ಅಲ್ಲಿ ಬರುತ್ತೆ. ಸೊ ಅದ್ರಲ್ಲಿ ಏನಾರು ಇನ್ಸುಲಿನ್ ನಾವು ಅಲ್ಲಿ ಕೊಟ್ಟು ಆ ಪ್ರೀ ಡಯಾಬಿಟಿಸ್ನ ಕಂಟ್ರೋಲ್ ಮಾಡಂಗಾದ್ರೆ ಡಯಾಬಿಟಿಕ್ ಪೇಷಂಟ್ಗಳು ಹೋಗ್ಬೋದು ನಾಳೆ ಇದಕ್ಕೆ ಏನೋ ಸ್ಪೇಸ್ ಸ್ಟೇಷನ್ಗೆ. ಈಗ ಡಯಾಬಿಟಿಕ್ ಪೇಷಂಟ್ಸ್ನ ಯಾರನ್ನೂ ಕಳಿಸ್ತಾ ಇಲ್ಲ, ಬಿಕಾಸ್ ಡಯಾಬಿಟಿಸ್ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ, ಕಂಟ್ರೋಲ್ ಆಗಲ್ಲ ಅಂತ. ಸೊ ಈ ಒಂದು ಅರಾಬ್ ಅವರು ಇನ್ಸಿಸ್ಟ್ ಮಾಡಿ ಇದು ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ನಮ್ಮ ಜಿತೇಂದ್ರ ಸಿಂಗ್ ಈಸ್ ಆಲ್ಸೋ ಫಾಲೋಯಿಂಗ್ ನಮ್ಮ ಮಿನಿಸ್ಟರ್, ಬಿಕಾಸ್ ಈ ಹಿಮ್ಸೆಲ್ಫ್ ಇಸ್ ಅ ಡಯಾಬಿಟಾಲಜಿಸ್ಟ್ ಆ್ಯಂಡ್ ಈಸ್ ವೆರಿ ಕೀನ್ ಆನ್ ದಟ್ ಇಂಟ್ರೆಸ್ಟ್ ಆನ್ ದಟ್ ರಿಸರ್ಚ್. ಈ ಸಾಮಾನ್ಯವಾಗಿ ಈ ಥರದ್ದು ಒಂದು ನಿಮಿಷ ಆಗಿ ನೀವು ಸಂಪರ್ಕದಲ್ಲಿ